ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರೇ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು 10 ಆಜ್ಞೆಗಳಲ್ಲಿ 3ನೇ ಆಜ್ಞೆ ಭಾಗ 1. 10 ಆಜ್ಞೆಗಳಲ್ಲಿ 3ನೇ ಆಜ್ಞೆ ಭಾಗ 1. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ವಿಮೋಚನ ಕಾಂಡ 20ನೇ ಅಧ್ಯಾಯ 7ನೇ ವಚನ. ನಿನ್ನ ದೇವರಾದ ಯೆಹೋವನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು. ಯೆಹೋವನು ತನ್ನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತುವವನನ್ನು ಶಿಕ್ಷಿಸದೆ ಬಿಡುವುದಿಲ್ಲ. ಇವತ್ತು ನಾವು ಏನು ಮಾಡ್ತಾ ಇದ್ದೇವೆ, ಕೆಲವರು ಎಲ್ಲ ಹಿಂದೆ ನನ್ನ ಜೀವಿತವೂ ಕೂಡ ಹಾಗೆ ಆಗಿತ್ತು. ಎಲ್ಲ ಕೆಲಸಗಳಲ್ಲಿಯೂ ಕೆಟ್ಟ ಕಾರ್ಯಗಳಲ್ಲಿಯೂ ಕೂಡ ಸಹಿಸಲಾರದಂಥ, ನೋಡಲಾರದಂಥ, ಕೇಳಲಾರದಂಥ ಕೆಟ್ಟ ಕೆಲಸಗಳನ್ನು ಮಾಡಿಕೊಂಡು ಕೂಡ ದೇವರ ಆಣೆ ಶಾಪ, ದೇವರ ಆಣೆ ಸೂರ್ಯನಾಣೆ ಚಂದ್ರನಾಣೆ ತಿಳ್ಕೊಂಡು ಆಣೆ ಹಾಕೊಂಡು ಹೋಗುವುದು, ನಾನಾ ಥರದ ತಪ್ಪುಗಳನ್ನ ಮಾಡಿಕೊಂಡು ಶಾಪ ಹಾಕೊಂಡು ಹೋಗುವುದು, ಇದುವೇ ಶಾಪ, ಆಣೆ ಕೂಡ ಅವರನ್ನು ಶಿಕ್ಷಿಸ್ತದೆ ಎಂಬುದಾಗಿ ಈ ವಾಕ್ಯದ ಅರ್ಥವಾಗಿದೆ. ಅಯೋಗ್ಯ ಕಾರ್ಯಕ್ಕೆಂದರೆ ಕೆಟ್ಟ ಕಾರ್ಯಕ್ಕೆ ಎತ್ತಬೇಡಿ. ಹಾಗೆ ನನ್ನ ಹೆಸರನ್ನ ಯಾರು ಕೆಟ್ಟ ಕಾರ್ಯಕ್ಕೆ ಎತ್ತಿ ನನ್ನ ಹೆಸರಿಗೆ ನನಗೆ ತೊಂದರೆ ಮಾಡ್ತಾ ಇದ್ದಾರೋ, ಗಣಪಡಿಸುವುದಿಲ್ಲವೋ, ನನ್ನ ಹೆಸರಿಗೆ ಅವಮಾನವನ್ನು ತರ್ತಾರೋ ಅಂಥವ್ರನ್ನು ನಾನು ಶಿಕ್ಷಿಸದೆ ಬಿಡುವುದಿಲ್ಲ ಎಂಬುದಾಗಿದೆ ಇದರ ಅರ್ಥ. ಇದರಲ್ಲಿ ಒಂದೊಂದೇ ವಿಷಯಗಳನ್ನು ನೋಡಿಕೊಂಡು ಹೋಗೋಣ. ಈಗ ಮುಖ್ಯವಾಗಿ ಆಣೆ ಶಾಪ, ಆಗಲೇ ಹೇಳಿದಾಗೆ ಕದಿಯೋದು, ಸುಳ್ಳು ಹೇಳೋದು, ಗಂಡ ಹೆಂಡತಿ ಇರ್ಬೋದು, ಅತ್ತೆ ಸೊಸೆ ಇರ್ಬೋದು, ಅಣ್ಣ ತಮ್ಮಂದಿರು ಇರ್ಬೋದು, ನೆರೆಕರೆಯವರು ಇರ್ಬೋದು, ಯಾರೇ ಆದರೂ ಕೆಟ್ಟ ಹೆಸರನ್ನು ಮಾಡಿಕೊಂಡು ನಾನಾ ರೀತಿ ಕೆಟ್ಟ ಕೆಲಸಗಳನ್ನು ಮಾಡಿಕೊಂಡು ದೇವರಾಣೆ, ಸೂರ್ಯನಾಣೆ, ಚಂದ್ರನಾಣೆ, ಮಕ್ಕಳಾಣೆ, ನನ್ನ ಮಕ್ಕಳ ಹೃದಯದಾಣೆ, ನನ್ನ ಆಣೆ, ನನ್ನ ಮಕ್ಕಳೇ ಸಿಕ್ಕುವುದಿಲ್ಲ, ಮಕ್ಕಳೇ ಹೋಗಲಿ, ನನ್ನ ಭೂಮಿಯ ಆಣೆ, ಮನೆ ಆಣೆ ಅಂತ ಹೇಳಿ ಆಣೆ ಹಾಕ್ತಾರೋ, ಶಾಪ ಹಾಕ್ತಾರೋ, ಖಂಡಿತವಾಗಿಂತ ಮನೆಗಳು ದರಿದ್ರ ಹಿಡಿದು ಹೋಗ್ತವೆ. ಖಂಡಿತವಾಗಿ ಯಾವ ರೀತಿಯಲ್ಲಿ ಒಳ್ಳೇದಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಹೇಳೋದು, ಸುಳ್ಳು ಹೇಳಬಾರ್ದು, ಮೋಸ ಆದಾಗ ಏನು ಮಾಡಬಾರ್ದು, ಸತ್ಯವನ್ನೇ ಮಾತನಾಡಬೇಕು, ಸತ್ಯ ಅಂತ ಹೇಳಬೇಕು. ಅವ್ರು ಕೇಳಿದರೆ ಕೇಳಲಿ, ಬಿಟ್ಟರೆ ಬಿಡಲಿ. ಒಂದು ವೇಳೆ ನಾವು ಸತ್ಯವನ್ನು ಹೇಳುವಾಗ ಬಹಳ ಇವತ್ತು ಏನಾಗ್ತಾರೆ, ಸತ್ಯ ಹೇಳೋವರಿಗೆ, ಒಳ್ಳೆ ಕಾರ್ಯ ಮಾಡೋವರಿಗೆ, ಇದ್ದಿದ್ದನ್ನ ಇದ್ದಾಗೆ ಮಾತನಾಡೋವರಿಗೆ ಜನ ಸಹಾಯ ಭಾಳ ಕಡಿಮೆ, ಭಾಳ ಕಷ್ಟ ಬರ್ತದೆ. ಆದರೂ ಖಂಡಿತವಾಗಿ ಪರವಿಲ್ಲ, ನಿಧಾನದ ಫಲ ಸಿಗ್ತದೆ. ಆದರೂ ಖಂಡಿತವಾಗಿ ನಾವು ಸತ್ಯವನ್ನೇ ಹೇಳಬೇಕು. ತಪ್ಪು ಮಾಡಿಕೊಂಡು ಖಂಡಿತವಾಗಿ ಕದಿಯೋದು, ಸುಳ್ಳು ಹೇಳೋದು, ವ್ಯಭಿಚಾರ, ಚಾಡಿ ಹೇಳೋದು, ಜಗಳ ಮಾಡೋದು, ಗಂಡ ಹೆಂಡತಿ ಇರ್ಬೋದು, ಅತ್ತೆ ಸೊಸೆ ಇರ್ಬೋದು, ಅಣ್ಣ ತಂಗಿ ಇರ್ಬೋದು, ಯಾವುದರ ಮೇಲೆ ಕೂಡ ಇವತ್ತು ತಪ್ಪು ಮಾಡಿಕೊಂಡು ಶಾಪ, ಆಣೆ, ದೇವರ ಹೆಸರು ಹೇಳಿಕೊಟ್ರೆ ಖಂಡಿತವಾಗಿ ಏನಾಗ್ತದೆ, ಅಲ್ಲಿ ದೋಷ ಬರ್ತದೆ. ದೇವರ ಹೆಸರೇ ಎತ್ತಬಾರದು. ಇನ್ನೊಬ್ಬರಿಗೂ ಶಾಪ ಕೂಡ ಹಾಕೊಳ್ಬಾರ್ದು, ಒಬ್ಬರೊಬ್ಬರು ಶಾಪ ಕೂಡ ಹಾಕೊಳ್ಬಾರ್ದು. ಅನೇಕರು ಇವತ್ತು ಮಕ್ಕಳ ತಲೆ ಮೇಲೆ, ಮಕ್ಕಳ ಹೃದಯದ ಮೇಲೆ ಹೇಳ್ತಾರೆ, ಅಕಸ್ಮಾತ್ ಆ ಮಕ್ಕಳು ನನಗೆ ಸಿಕ್ಕದೇ ಹೋಗಲಿ, ಅವರೇ ಸಾಯಲಿ, ಇವರು ಸಾಯಲಿ ಅಂತ ಕೂಡ ಹೇಳ್ತಾರೆ. ಒಬ್ಬೊಬ್ಬರು ನನ್ನ ತಲೆ ಮೇಲೆ, ನನ್ನ ತಲೆ ಆಣೆ, ನನ್ನ ಹೃದಯದ ಮೇಲೆ ಅಂತ ಅವರವರ ಶರೀರದ ಮೇಲೆ ಶಾಪ ಆಣೆ ಹಾಕೊಳ್ತಾರೆ. ಇದು ಕೂಡ ದರಿದ್ರ ಉದ್ಧಾರ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನೊಬ್ಬರು ಆಸ್ತಿಗಾಗಿ, ಇತರರ ಪರರ ಆಸ್ತಿಗಳಿಗೋಸ್ಕರ ಬೇಕಾಗಿ ಏನಾಗ್ತಾರೆ, ಶಾಪ ಹಾಕ್ತಾರೆ. ಸುಳ್ಳು, ದಗ, ಮೋಸ ಹೇಳಿ ಅವರಿಗೂ ಶಾಪ ಹಾಕುವಂಥದ್ದು, ದೇವರ ಹೆಸರನ್ನು ಹೇಳಿಕೊಂಡು. ಇದು ಕೂಡ ಬಹಳ ಒಂದು ದೊಡ್ಡ ತಪ್ಪಾಗಿದೆ. ಇತರರ ವಸ್ತುಗಳಿಗೂ ಆಶೆ ಪಡಕ್ಕೆ ಹೋಗಬಾರ್ದು. ಹಾಗೇನು ಹಣಕ್ಕಾಗಿ ಕೂಡ ಬಡ್ಡಿಗೆ ಹಣ ಕೊಡುವಂಥದ್ದು, ಅದರಲ್ಲಿಯೂ ಕೂಡ ಇನ್ನೊಬ್ಬರನ್ನ ಮೋಸ ಮಾಡುವಂಥದ್ದು, ಅದಕ್ಕೂ ಕೂಡ ಅವರಿಗೆ ಬಡ್ಡಿ ಕೊಡೋದ್ರು ನಿನಗೆ ಶಾಪ, ಕೆಲಸ ಮಾಡಿ ಕೂಡಾಗ ಸರಿಯಾಗಿ ಸಂಬಳ ಕೊಡದೆ ಹೋದರೆ ಅದಕ್ಕೂ ಶಾಪ
ಹಾಕೋದು, ಸಂಬಳ ತೆಕ್ಕೊಂಡು ಸರಿಯಾಗಿ ಕೆಲಸ ಮಾಡದೆ ಹೋದರೆ ಅಂಥವರಿಗೂ ಶಾಪ ಹಾಕೋದು. ಆದ್ದರಿಂದ ಇದು ಕೂಡ ಯಾವಾಗಲೂ ಒಳ್ಳೆಯದಲ್ಲ. ಇದರಲ್ಲಿ ಬಹಳ ದರಿದ್ರ ಬರ್ತದೆ. ಇನ್ನು ಅನೇಕರು ಒಡವೆಗಳಿಗಾಗಿ ಕಷ್ಟ ಸಂಕಟ ದುಃಖಗಳಿಗೆ ಯಾರು ಈ ಬೆಳ್ಳಿ ಬಂಗಾರ ಅಂಥ ವಸ್ತುಗಳು ಆಸ್ತಿ ಇರ್ಬೋದು, ಇದು ನಾನಾ ರೀತಿಯಲ್ಲಿ ಕಷ್ಟಕ್ಕಾಗಿ ಅಡವಿಡ್ತಾರೆ ಬಡ್ಡಿಗಾಗಿ. ಆಗ ಬಡ್ಡಿ ಕೊಡದಿದ್ದರೂ ಅದನ್ನು ವಾಪಸ್ ಕೊಡುವುದಿಲ್ಲ, ಅದಕ್ಕೂ ಶಾಪ ಹಾಕುವಂಥದ್ದು. ಅದಕ್ಕಾಗಿ ಆಸೆ ಪಟ್ಟುಕೊಂಡು ಇದು ಕೂಡ ಬಹಳ ದೊಡ್ಡ ತಪ್ಪು, ದೇವರಿಗೆ ಬೇಸರವಾಗಿದೆ. ಅದೇ ರೀತಿ ವಾಹನಗಳಿಗಾಗಿ ಕೂಡ ಇವತ್ತು ಅದನ್ನು ಕೂಡ ಅಡವಿಡ್ತಾರೆ. ಅದಕ್ಕಾಗಿ ಕೂಡ ಸರಿಯಾಗಿ ಅವರ ರೀತಿಯಲ್ಲಿ ಬಡ್ಡಿಗೆ ಅದಕ್ಕೂ ಹಣ ಕೊಡ್ತಾರೆ. ಅದರ ಬಗ್ಗೆಯೂ ಕೂಡ ಶಾಪ. ಹಾಗೆ ಕಳ್ಳತನ ವಿಚಾರ, ಕದಿಯೋದು, ಆಮೇಲೆ ತಪ್ಪಿಸಿಕೊಳ್ಳೋದಕ್ಕೋಸ್ಕರ ದೇವರಾಣೆ ನಾನು ಕದ್ದಿಲ್ಲ ಅಂತ ಹೇಳೋದು, ಸರಿಯಾಗಿ ಮಾತಾಡಿ ಸಾಕ್ಷಿ ಇಲ್ಲದವ್ರ ಮೇಲೆ ಶಾಪ ಹಾಕುವುದು, ಇದು ಕೂಡ ಮಹಾ ದೊಡ್ಡ ತಪ್ಪು. ದೇವರಿಗೆ ಕೆಟ್ಟ ಹೆಸರು ಬಂದೇ ಬರುತ್ತದೆ. ಅದೇ ರೀತಿ ವ್ಯಾಪಾರದಲ್ಲಿ ಕೂಡ ದೇವರ ಹೆಸರನ್ನು ಹೇಳಿಕೊಂಡು ದೇವರ ಫೋಟೋಗಳನ್ನು ತಲೆ ಇಟ್ಟುಕೊಂಡು ನಾನಾ ರೀತಿಯಲ್ಲಿ ಬೇಕಾದಷ್ಟು ಕಳ್ಳತನ ವಸ್ತುಗಳನ್ನು ಮಾರುವುದು, ಹಾಗೂ ಅದರಲ್ಲಿ ವಿಪರೀತ ಲಾಭ ತೆಗೆಯುವುದು, ವಂಚನೆ ಮಾಡುವುದು, ಹೆಸರು ಮಾತ್ರ ದೇವರದ್ದು ಹೇಳಿಬಿಡ್ತಾರೆ. ಖಂಡಿತವಾಗಿ ನಾನು ದೇವರನ್ನೇ ಹಾಗೆ ತಗೊಳ್ಳೋದಿಲ್ಲ, ಹೀಗೆ ತಗೊಳ್ಳೋದಿಲ್ಲ ಅಂತ ಹೇಳಿಕೊಂಡು, ಇದು ಕೂಡ ಬಹಳ ಒಂದು ದೊಡ್ಡ ತಪ್ಪು. ಇನ್ನು ಅನೇಕರು ಇವತ್ತು ಬ್ರ್ಯಾಂಡಿಗಳ ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಕೂಡ ದೇವರ ವಾಕ್ಯವನ್ನು ಬರೆದಾಕಿರ್ತಾರೆ, ಫೋಟೋಗಳನ್ನು ಇಟ್ಟುಕೊಂಡಿರ್ತಾರೆ. ಅಲ್ಲಿ ಎಷ್ಟೋ ಕುಟುಂಬಗಳು ಹಾಳಾಗಿ ಹೋಗ್ತವೆ, ಗಂಡ ಹೆಂಡತಿ ಮಕ್ಕಳು ಕೊಲೆಗಳಾಗ್ತವೆ ಈ ಬ್ರ್ಯಾಂಡಿಂದಾಗಿ. ಇದು ಕೂಡ ಒಂದು ದೊಡ್ಡ ಶಾಪ. ಇದು ಕೂಡ ದೇವರಿಗೆ ಕೆಟ್ಟ ಹೆಸರು ಬರುವುದಾಗಿದೆ. ಆಮೇಲೆ ಸುಳ್ಳು, ಗಂಡ ಹೆಂಡತಿ ಮೇಲೆ, ಹೆಂಡತಿ ಗಂಡನ ಮೇಲೆ, ಅತ್ತೆ ಸೊಸೆ ಮೇಲೆ, ಸೊಸೆ ಅತ್ತ ಮೇಲೆ, ಅಣ್ಣ ತಮ್ಮಂದಿರು ಇತರರ ಮೇಲೆ ಕೂಡ ಸುಳ್ಳು ಹೇಳಿ ಅವರ ಆಸ್ತಿ ಪಾಸ್ತಿಯನ್ನು ವಶಪಡಿಸಿಕೊಳ್ಳೋಕೆ ನೋಡುವಂಥದ್ದು, ಜಗಳ ಹಚ್ಚುವಂಥದ್ದು, ಚಾಡಿ ಹೇಳುವಂಥದ್ದು, ಇನ್ನೊಬ್ಬರ ಕಣ್ಣೀರು, ಇದು ಕೊಲೆಗೆ ಸಮಾನ. ಇದಕ್ಕೂ ಕೂಡ ಬಹಳ ಒಂದು ದೊಡ್ಡ ಶಾಪ ಬರುತ್ತದೆ. ಅಂತ ಸುಳ್ಳು ಹೇಳಿಕೊಂಡು ಕೂಡ ದೇವರ ಹೆಸರನ್ನು ಎತ್ತುವುದು, ಇದು ಒಂದು ಅಯೋಗ್ಯ ಕಾರ್ಯವಾಗಿದೆ. ಅದೇ ರೀತಿ ಶರೀರ ಅಲಂಕಾರ, ಯಾರು ಸ್ತ್ರೀಯರು ಇವತ್ತು ನಾನಾ ಥರದ ಅರ್ಧಂಬರ್ಧ ಬಟ್ಟೆಗಳನ್ನು ಹಾಕಿಕೊಳ್ಳುವಂಥದ್ದು, ಮೈ ತುಂಬ ಬಟ್ಟೆಗಳನ್ನು ಹಾಕಿಕೊಳ್ಳುವುದಿಲ್ಲ. ಇವತ್ತು ನಾವು ನೋಡ್ತೇವೆ, ಯೌವನಸ್ಥರು ಕೂಡ ಜೀನ್ಸ್ ಪ್ಯಾಂಟ್, ಇತರ ಪ್ಯಾಂಟ್ಗಳು, ಟೈಟ್ ಪ್ಯಾಂಟ್ಗಳು, ಟೀ ಶರ್ಟ್ಗಳು, ಬನೀನುಗಳು, ಶರೀರದ ಒಂದೊಂದು ಅಂಗಾಂಗಗಳು ಕೂಡ ಚೆನ್ನಾಗಿ ಹೊರಗೆ ಕಾಣುವಂತೆ ಬಟ್ಟೆಗಳನ್ನ ಹಾಕಿಕೊಳ್ಳುತ್ತಾರೆ. ಇದು ಕೂಡ ದೇವರಿಗೆ ಸರಿಯಾದ ಬೇಸರವಾಗಿದೆ. ಧರ್ಮೋಪದೇಶಕಾಂಡ 22ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಸ್ತ್ರೀಯರು ಪುರುಷರಂತೆ ಬಟ್ಟೆ ಹಾಕಿಕೊಳ್ಳುವುದು ದೇವರಿಗೆ ಅಸಹ್ಯ ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದು ಮೈ ತುಂಬ ಬಟ್ಟೆಗಳನ್ನು ಹಾಕಿಕೊಳ್ಳಬೇಕು. ಅದೇ ರೀತಿ 1 ತಿಮೋತಿ 2ನೇ ಅಧ್ಯಾಯದಲ್ಲಿ ಕೂಡ ನೋಡುವಾಗ ಮರ್ಯಾದೆಗೆ ತಕ್ಕಾದ ಬಟ್ಟೆಯನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದೇ ರೀತಿ ಇವತ್ತು ಬಟ್ಟೆಗಳ ವಿಚಾರದಲ್ಲಿ ಕೂಡ ನೋಡೋರು ದೇವರಂತೆ ಚರ್ಚಿಗೆ ಹೋಗ್ತಾರಂತೆ, ದೇವಾಲಯಕ್ಕೆ ಹೋಗ್ತಾರಂತೆ, ಅವರ ಬಟ್ಟೆಗಳು ಹೇಗಿದೆ ನೋಡೋಕ್ಕೆ ಅಸಹ್ಯ ಎಂಬುದಾಗಿ. ಈ ಬಟ್ಟೆಯಿಂದಲೂ ಕೂಡ ಇವತ್ತು ಅನೇಕ ಯೌವನಸ್ಥ ಹುಡುಗಿಯರು ಏನಾಗ್ತಾ ಇದ್ದಾರೆ, ಕೆಟ್ಟು ಹೋಗ್ತಾ ಇದ್ದಾರೆ, ಬಹಳ ಕಷ್ಟ ಸಂಕಟ ದುಃಖಗಳನ್ನು ಅನುಭವಿಸ್ತಾ ಇದ್ದಾರೆ, ಜೀವನವೇ ಹಾಳಾಗ್ತಾ ಇದೆ. ಇದು ಕೂಡ ದೇವರಿಗೆ ಒಂದು ಬೇಸರ. ಸರಿಯಾದ ಪಾದದಿಂದ ಕುತ್ತಿಗೆವರೆಗೂ ಸರಿಯಾದ ಲೂಸಾದ ಬಟ್ಟೆಗಳನ್ನು ಹಾಕಿಕೊಂಡು ಇರಬೇಕು. ಇವತ್ತು 2 ಮಕ್ಕಳು 3 ಮಕ್ಕಳು ಆದವರು ಜೀನ್ಸ್ ಪ್ಯಾಂಟ್ ಹಾಕ್ತಾ ಇದ್ದಾರೆ, ಪ್ಯಾಂಟ್ ಹಾಕ್ತಾ ಇದ್ದಾರೆ, ಗಂಡಸರ ಶರ್ಟ್ ಹಾಕ್ತಾ ಇದ್ದಾರೆ, ನಾನಾ ರೀತಿಯಲ್ಲಿ. ಆದ್ದರಿಂದ ಖಂಡಿತವಾಗಿ ಇದೆಲ್ಲ ದೇವರಿಗೆ ಬೇಸರ. ಇನ್ನೊಂದು ವಿಷಯ, ಇವತ್ತು ಏನಾಗ್ತದೆ ಅಂದರೆ ಸ್ತ್ರೀಯರು ಕೂಡ ಇವತ್ತು ಪುರುಷರಾಗಿ ಕಟ್ಟಿಂಗ್ ಶಾಪಿಗೆ, ಬ್ಯೂಟಿ ಪಾರ್ಲರಿಗೆ ಹೋಗಿ ಜಡೆಗಳನ್ನು ಅಲಂಕಾರ ಮಾಡಿಕೊಳ್ಳುವವರಾಗಿದ್ದಾರೆ. ಇದು 1 ತಿಮೋತಿ 2ನೇ ಅಧ್ಯಾಯದಲ್ಲಿ ನಾವು ಇದನ್ನು ಓದುತ್ತೇವೆ. ಸ್ತ್ರೀಯರು ಯಾವಾಗಲೂ ಜಡೆ ಅಲಂಕಾರವನ್ನ ಮಾಡಿಕೊಳ್ಳಬಾರದು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಕೂಡ ದೇವರಿಗೆ ಬೇಸರವಾಗಿದೆ. ಆಮೇಲೆ ಒಡವೆ, ಬೇಕಾದಷ್ಟು ಇವತ್ತು ಬಂಗಾರಗಳು, ನಾನಾ ರೀತಿಯ ಬಂಗಾರದ ವಸ್ತುಗಳು ಇದ್ದರೂ ಕೂಡ ಎಲ್ಲರಿಗೂ ಕಾಣುವ ಹಾಗೆ ಹಾಕಿಕೊಂಡು ಹೋಗುವಂಥದ್ದು. ಕಡೆಗೆ ಅದುವೆಯವರ ಪ್ರಾಣಕ್ಕೆ ಕುತ್ತು ಬರಬಹುದು, ಕೊಲೆಯಾಗಬಹುದು, ಕಳ್ಳರು ದೋಚಿಕೊಂಡು ಹೋಗ್ಬೋದು, ಆ ಮನೆಗೆ ನುಗ್ಗಬಹುದು, ಅದಕ್ಕಾಗಿ ಕೊಲೆಯಾಗಬಹುದು. ಇದು ಕೂಡ ನಿಮ್ಮಲ್ಲಿ ಇದ್ದರೂ ಕೂಡ ದಯವಿಟ್ಟು ತೋರಿಸಿಕೊಂಡು ಹೋಗ್ಲಿಕ್ಕೆ ಹಾಕಬೇಡಿ. ತೋರುವ ಹಾಗೆ ಅದು ಬರೀ ಚಿಕ್ಕದಾಗಿ ಒಂದೊಂದು ಚೈನೋ ವಾಲೆಯೋ ಏನೋ ಚಿಕ್ಕದಾಗಿ ಒಂದೊಂದು ಹಾಕೊಳ್ಳಿ, ತೋರಿಕೆಗೆ ಹಾಕೊಳ್ಳಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕೂಡ ದೇವರಿಗೆ ಬೇಸರ. ಬಂಗಾರದಿಂದ ಇದನ್ನು ಕೂಡ ಹಿಂದಿನ 10 ಆಜ್ಞೆಗಳಲ್ಲಿ ಇದೇ ವಿಷಯವನ್ನು ಕೂಡ ನಾನು ದೇವರ ನಾಮದಲ್ಲಿ ತಿಳಿಸಿದ್ದೇನೆ. ಮತ್ತೊಂದು ಆವರ್ತಿ ಎಚ್ಚರಿಸುವವನಾಗಿದ್ದೇನೆ. ಅದೇ ರೀತಿ ಪುರುಷರು ಕೂಡ
ನಾನಾ ರೀತಿಯ ಅಲಂಕಾರದ ಬಟ್ಟೆಗಳು ಇನ್ಸೆಂಟ್ ಮಾಡಿಕೊಳ್ಳುವುದು, ಸ್ವಲ್ಪ ಶರ್ಟ್ ಮಾತ್ರ ಮೇಲೆ ಇರುವುದು, ಪ್ಯಾಂಟ್ ಇರ್ಬೋದು. ದಯವಿಟ್ಟು ಇನ್ಸೆಂಟ್ ಮಾಡಬಾರದು. ಪ್ಯಾಂಟಿನಿಂದ ಹೊರಗಡೆ ಶರ್ಟನ್ನು ಬಿಟ್ಟು ಬಿಡಬೇಕಾಗಿದೆ. ಮೈ ತುಂಬ ಬಟ್ಟೆ ಹಾಕೊಳ್ಬೇಕು. ಅದರಲ್ಲಿ ಸ್ಟೈಲ್ ಮಾಡೋಕ್ಕೆ ಹೋಗಬಾರ್ದು. ಅದೇ ರೀತಿ ಕೂದಲುಗಳಲ್ಲಿ ಕೂಡ ಪುರುಷರು ಈಗ ವಿಶೇಷವಾಗಿ ಯವನಸ್ಥ ಹುಡುಗರು ಅವರ ಒಂದು ಕಟ್ಟಿಂಗ್ ನೋಡುವಾಗಲೇ ಅಸಹ್ಯವಾಗುತ್ತದೆ. ದಯವಿಟ್ಟು ಆ ರೀತಿ ಮಾಡಕ್ಕೆ ಹೋಗಬಾರ್ದು. ಹಿಂದಿನ ಕಾಲದವರು ಯಾವ ರೀತಿ ಕಟ್ಟಿಂಗ್ ಮಾಡಿಸಿಕೊಳ್ತಾ ಇದ್ರೋ ಅದೇ ರೀತಿ ಮಾಡಿಸಿಕೊಂಡ್ರೆ ಮಾತ್ರ ಅಂದ ಚೆಂದಾಗಿ ಕಾಣ್ತಾರೆ. ಇವತ್ತಿನ ಒಂದು ಕಟ್ಟಿಂಗ್ ಅನ್ನು ನೋಡಿದ್ರೆ ಅವರನ್ನು ನೋಡ್ಲಿಕ್ಕೆ ಒಂದು ಅಸಹ್ಯವಾಗ್ತದೆ. ಆದ್ರಿಂದ ದಯವಿಟ್ಟು ಪುರುಷರಾಗ್ಲಿ, ಯವನಸ್ಥ ಹುಡುಗರಾಗ್ಲಿ, ಮಕ್ಕಳಾಗ್ಲಿ ಆ ರೀತಿ ಕಟ್ಟಿಂಗ್ ಮಾಡಬಾರ್ದು, ಮಾಡಿಸಿಕೊಳ್ಳಬಾರದು. ಅದು ದೇವರಿಗೆ ಒಂದು ಅಸಹ್ಯವಾಗಿದೆ. ನಮ್ದು ಪುರುಷ ಮತ್ತು ಸ್ತ್ರೀಯರ ರೂಪ ದೇವರ ರೂಪವಾಗಿದೆ. ಆದ ಕಾರಣ 1:26, 27 ಓದುವಾಗ ದೇವರು ತನ್ನನ್ನು ತನ್ನ ರೂಪದಲ್ಲಿ ಸೃಷ್ಟಿಸಿದನು ಎಂಬುದಾಗಿ ನಾವು ಓದುತ್ತೇವೆ. ಆದುದರಿಂದ ದೇವರಿಗೆ ವಿರುದ್ಧವಾಗಿ ನಮ್ಮ ಶರೀರವನ್ನು ನಾವೇ ನಮ್ಮ ಮನಸ್ಸಿಗೆ ಬಂದಾಗ ಅಲಂಕಾರ ಮಾಡಿಕೊಳ್ಳುವುದು ದೇವರಿಗೆ ಒಂದು ದೊಡ್ಡ ಕೋಪವಾಗಿದೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ಇನ್ನು ಕೆಲವರು ಗಡ್ಡಗಳ ಬಗ್ಗೆ ಕೂಡ ಗಡ್ಡಗಳನ್ನು ಬಿಟ್ಟು ಬಿಡುವುದು, ಉದ್ದಕ್ಕೆ ನಾವು ಸೇವಕರುಗಳು ಅಂಥವ್ರು ಇಂಥವ್ರು ಅಂತ ಹೇಳಿಕೊಂಡು ಏನಾದರೂ ಹೇಳಿದರೆ ಅದು ನಮ್ಮ ಇಷ್ಟ, ನೀನು ಯಾರು ಅಂತ ಹೇಳ್ತಾರೆ. ಖಂಡಿತವಾಗಿ ಗಡ್ಡಗಳನ್ನು ಕೂಡ ಬೆಳೆಸಿಕೊಳ್ಳಲು ಹೋಗಬಾರದು. ಅದು ಹಳೆ ಒಡಂಬಡಿಕೆಯಲ್ಲಿ ಇತ್ತು, ಹೊಸ ಒಡಂಬಡಿಕೆಯಲ್ಲಿ ಅದು ಇಲ್ಲ. ಆದ್ರಿಂದ ಗಡ್ಡದ ಅಲಂಕಾರ ಕೂಡ ಮಾಡಿಕೊಂಡು ಹೋಗಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಅನೇಕ ತಪ್ಪುಗಳನ್ನು ಮಾಡಿಕೊಂಡು ಏನು ಮಾಡ್ತಾ ಇದ್ದಾರೆ, ಇವತ್ತು ಆಣೆ ಶಾಪಗಳನ್ನು ಹಾಕೊಳ್ತಾ ಇದ್ದಾರೆ. ಅದೇ ರೀತಿ ಕುಟುಂಬದಲ್ಲಿ ಕೂಡ ಬಹಳ ಎಚ್ಚರವಾಗಿ ಇರಬೇಕಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಯಾವಾಗಲೂ ಆಣೆ ಶಾಪ ಇತರರ ಬಗ್ಗೆ ಸುಳ್ಳು ಹೇಳಿ ಚಾಡಿ ಹೇಳುವಂಥದ್ದು ಇದು ಎಲ್ಲವೂ ದೇವರಿಗೆ ಬಹಳ ಬೇಸರವಾಗಿದೆ. ನನ್ನ ಸಹೋದರ ಸಹೋದರಿಯರೇ, ಒಂದು ಸಾಕ್ಷಿ ಕೊಡ್ತೇನೆ. ನಾನು ಮಂಗಳೂರಿನಲ್ಲಿ ವೀಡಲ್ ಆಯಿಲ್ ಕಂಪನಿಯಲ್ಲಿ ಕೆಲಸದಲ್ಲಿ ಇರುವಾಗ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಕ್ಕೆ ಬರ್ತಾ ಇದೆ. ಅವತ್ತಲ್ಲಿ ದಾರಿನ ನಡ್ಕೊಂಡು ಬರ್ತಾ ಇರುವಾಗ ಒಂದು ದಾರಿಯಲ್ಲಿ ಒಂದು ಹುಡುಗಿಯ ಶವ ಬಿದ್ದಿತ್ತು. ಆಮೇಲೆ ಅಲ್ಲಿ ನೋಡುವಾಗ ಆ ಹುಡುಗಿ ಮಂಗಳೂರಲ್ಲಿ ವೈದ್ಯಕೀಯದಲ್ಲಿ MD ಮಾಡಿ ಬೆಂಗಳೂರಿಗೆ ಬಂದು ಒಂದು ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿ ಸೇರಿಕೊಂಡಿತ್ತು. ಅಲ್ಲಿಂದ ತನ್ನ ಸ್ನೇಹಿತರನ್ನ ನೋಡ್ಲಿಕ್ಕೆ ಮಂಗಳೂರಿಗೆ ಹೋದ್ಲು. ಪಂಜಾಬ್ ಹುಡುಗಿ. ಆ ಹುಡುಗಿಯ ಶವ ಅಲ್ಲಿ ಶವ ಏನಾಯ್ತು ಅಲ್ಲಿ ಬಿದ್ದಿತ್ತು. ಮತ್ತೆ ಆಮೇಲೆ ಕಾರಣ ಗೊತ್ತಾಯ್ತು. ಈ ಬಟ್ಟೆಗಳೇ ಕಾರಣ, ಸ್ಟೈಲ್ಗಳೇ ಕಾರಣ. ಎಲ್ಲರೂ ಸೇರಿ ಅಲ್ಲಿ ಪ್ರೀತಿ ಮಾಡಿಕೊಂಡು ಆ ರಾತ್ರಿ ಎಲ್ಲಿಯೋ ಕಾಲ ಕಳೆದಿದ್ದಾರೆ. ಏನೇನು ನಡೆದು ಹೋಗಿದೆ. ಆ ಹುಡುಗಿಯ ಶವ ಅಲ್ಲಿ ಬಿತ್ತು. ಆಮೇಲೆ ಒಂದು ವಿಚಾರ ತಿಳಿಯಿತು. ಹುಡುಗಿ ಅಣ್ಣ ಬಂದು ಪಂಜಾಬಿಗೆ ಶವ ತೆಗೆದುಕೊಂಡು ಹೋದ ಎಂಬುದಾಗಿ. ಹಾಗೆ ಯವನಸ್ಥ ಸಹೋದರಿಯರೇ, ಖಂಡಿತವಾಗಿ ಅಲಂಕಾರ ಬಟ್ಟೆಗಳು, ಅರ್ಧಂಬರ್ಧ ಬಟ್ಟೆಗಳಿಂದಾಗಿ ಪ್ರೀತಿ ಬೇಕಾದ ಮಾತುಗಳು ನಡೆಯುತ್ತವೆ. ಅಲ್ಲಿ ಬಹಳ ಶಿಕ್ಷೆಯನ್ನು ಅನುಭವಿಸುವಂಥ ಪರಿಸ್ಥಿತಿ ಕೂಡ ಬರ್ತದೆ. ದೇವರಿಗೂ ಕೂಡ ಬೇಸರ, ಇತರರಿಗೆ ನೋಡೋರಿಗೂ ಕೂಡ ಅಸಹ್ಯ. ಅವರ ವಯಸ್ಸಿಗೆ ತಕ್ಕಂತೆ ಮೈ ತುಂಬ ಬಟ್ಟೆಗಳನ್ನು ಹಾಕಿಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ಸ್ಟೈಲು ಈ ಸ್ಟೈಲು, ಆ ಬಟ್ಟೆ ಈ ಬಟ್ಟೆ ಅಂತ ಇದೆಲ್ಲ ಸೈತಾನನ ಕಾರ್ಯ. ಆಗಲೇ ವಚನ ಹೇಳಿದ ಹಾಗೆ ಖಂಡಿತವಾಗಿ ಅಂಥ ಬಟ್ಟೆಗಳನ್ನ ಹಾಕೊಳ್ಬಾರ್ದು. ಕೂದಲುಗಳನ್ನ ಅಲಂಕಾರ ಮಾಡಿಕೊಳ್ಳಬಾರದು. ಹಿರಿಯರ ಮಾತು ಕೇಳಿ ಅದರಂತೆ ನಡೆಯುವುದೇ ದೇವರಿಗೆ ಬಹಳ ಪ್ರೀತಿ. ಹಾಗೂ ಎಲ್ಲ ರೀತಿಯಲ್ಲಿ ಇವತ್ತು ನಾನಾ ಥರದ ಸುಗಂಧ ತೈಲಗಳನ್ನು ಹಾಕಿಕೊಂಡು ಅದರಲ್ಲಿಯೂ ಅಲಂಕಾರ ಮಾಡೋಕ್ಕೆ ಹೋಗಬಾರ್ದು. ಬೆಳ್ಳಿ ಬಂಗಾರಗಳು ಏನೇ ಇದ್ದರೂ ಹೊರಗಡೆ ತೋರಿಸುವಾಗ ಹಾಕೊಳ್ಬಹುದು, ಇತರರಿಗೆ ತೋರಿಸಿಕೊಳ್ಳಬೇಡಿ. ಇದು ಯೆಶಾಯ 3ನೇ ಅಧ್ಯಾಯ 16ರಿಂದ 21ರವರೆಗೆ ನೀವು ಅಲ್ಲಿ ಚೆನ್ನಾಗಿ ಓದಿ ನೋಡಿರಿ. ಖಂಡಿತವಾಗಿ ಅಲ್ಲಿ ನಿಮಗೆ ಇದರ ಬಗ್ಗೆ ಅರ್ಥ ಆಗ್ತದೆ. ನಾನು ಹೇಳುವಂಥ ಮಾತು ಪ್ರತಿಯೊಂದು ಬೈಬಲಲ್ಲಿ ಇರುವಂಥ ಮಾತಾಗಿದೆ. ಸುಳ್ಳು ಹೇಳಕ್ಕೆ ಬರುವುದೇ ಇಲ್ಲ. ಒಂದು ವೇಳೆ ತಪ್ಪಾಗಿ ಹೇಳಿದರೆ ನನಗೂ ಕೂಡ ದೇವರಿಂದ ಶಿಕ್ಷೆ ಬರ್ತದೆ. ನನ್ನ ಸಹೋದರ ಸಹೋದರಿಯರೇ, ಈ 10 ಆಜ್ಞೆಗಳನ್ನು ಮೊದಲು ಒಂದ್ಸಲ ವಿವರವಾಗಿ ಬಹಳ ಸಮಯ ತೆಗೆದುಕೊಳ್ತು. ಮತ್ತೊಂದು ಸಲ ಇದನ್ನು ತಿಳಿಸ್ಬೇಕು ಅಂತ ಆಯಿತು. ಒಂದು ಸಹೋದರರು ಹೇಳಿದರು, ವಾಟ್ಸಪ್ ಮೂಲಕ ನನ್ನ ಮೆಸೇಜನ್ನು ಕೊಡ್ತಾ ಇದ್ದೀನಿ. ನಿಮ್ಮ ಮೆಸೇಜನ್ನು ಮತ್ತೊಂದು ಸಲ 10 ಆಜ್ಞೆಗಳನ್ನು ಬಹಳ ಸುಲಭದಲ್ಲಿ ವಿಚಾರಿಸಿ ಎಲ್ಲರಿಗೂ ದೇವರ ವಿಷಯ ತಿಳಿಯಲಿ ಎಂಬುದಾಗಿ. ಅದಕ್ಕಾಗಿ ಮತ್ತೆ ಬಹಳ ಒಂದೇ ವಾಕ್ಯವನ್ನು ಹೇಳಿಕೊಂಡು ಅದರಲ್ಲಿ ಎಲ್ಲ ವಿಷಯವನ್ನು ಮುಗಿಸೋನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದನ್ನು ಕೇಳಿ ಎಲ್ಲರೂ ಅರ್ಥ ಮಾಡಿಕೊಂಡು ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ. ಅದರಲ್ಲಿ ವಿಶೇಷವಾಗಿ ತಂದೆ ತಾಯಿಗಳೇ,
ಹೆಣ್ಣು ಮಕ್ಕಳನ್ನಾಗಲಿ ಗಂಡು ಮಕ್ಕಳನ್ನಾಗಲಿ, ಅದರಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳನ್ನು ಕೂಡ ಚೆನ್ನಾಗಿ ವಾಕ್ಯವನ್ನು ಕೇಳಿ ಅದರಂತೆ ಬಟ್ಟೆಗಳಲ್ಲಿಯೂ ಕೂದಲುಗಳಲ್ಲಿಯೂ ಈ ಲೋಕದ ವಿಷಯಗಳಿಗೆ ಒಳಗಾಗದ ಹಾಗೆ ಅವರನ್ನು ಹೇಳಿ ಎಚ್ಚರಿಸಿ, ನಮ್ಮ ಈ ದೇಶದಲ್ಲಿ ಒಂದು ವರ್ಗದ ಜನರು ಹೆಣ್ಣು ಮಕ್ಕಳನ್ನು ತಂದೆ ತಾಯಿಗಳು ಬಹಳ ಚೆನ್ನಾಗಿ ಎಚ್ಚರಿಸ್ತಾ ಇದ್ದಾರೆ. ಆದ್ದರಿಂದ ಅವರು ತಪ್ಪಿ ಹೋಗೋದು ಬಹಳ ಕಡಿಮೆ. ಎಲ್ಲೋ ಒಬ್ಬೊಬ್ಬರು ತಪ್ಪಿ ಹೋಗ್ತಾ ಇದ್ದಾರೆ. ಕೆಲವರ ಘನತೆ ಗೌರವ ತಂದೆ ತಾಯಿದು ದೇವರ ಕುಟುಂಬದ ಘನತೆ ಗೌರವವನ್ನು ಉಳಿಸಿಕೊಳ್ಳುವಂಥ ಯೌವನಸ್ಥ ಹುಡುಗಿಯರಾಗಿದ್ದಾರೆ, ಹಾಗೂ ಮಧ್ಯಪ್ರಾಯದ ಹೆಂಗಸರುಗಳು ಕೂಡ ಆಗಿದ್ದಾರೆ. ಅದೇ ರೀತಿ ಇವತ್ತು ಎಲ್ಲರೂ ಆಗಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮಧ್ಯ ವಯಸ್ಸಿನ ಸ್ತ್ರೀಯರು ಕೂಡ ಖಂಡಿತವಾಗಿಯೂ ಈ ಲೋಕದ ಪರಿಸ್ಥಿತಿಯಲ್ಲಿ ಹೋಗಬಾರದು. ಈ ದೇವರ ವಾಕ್ಯ ಏನಿದೆಯೋ ಅದರಂತೆ ನಡೆದುಕೊಳ್ಳಬೇಕು. ಹಿರಿಯರ ಒಳ್ಳೆ ಮಾತುಗಳನ್ನು ಕೇಳಿ ಅವರ ಮಾರ್ಗದರ್ಶನದಲ್ಲಿ ನಡೆಯಬೇಕು. ಇಬ್ರಿಯ 12ನೇ ಅಧ್ಯಾಯ 25ನೇ ವಾಕ್ಯ ನೋಡುವಾಗ, ಪರಲೋಕದಿಂದ ಬಂದಂಥ ಮಾತುಗಳನ್ನು ಹಿರಿಯರು ತಿಳಿಸಿದಾಗ, ಅಂದರೆ ಕೈಲಾಸ ವೈಕುಂಠದ ದೇವರ ಮಾತುಗಳನ್ನು, ಭೂಲೋಕಕ್ಕೆ ಬಂದಂಥ ಮಾತುಗಳನ್ನು, ಪರಮಾತ್ಮ ಭಗವಂತನ ಮಾತುಗಳನ್ನು ತಿಳಿಸುವಾಗ ಯಾರ ಮಾತನ್ನು ಕೇಳುವುದಿಲ್ಲವೋ ಖಂಡಿತವಾಗಿ ಶಿಕ್ಷೆ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬುದಾಗಿ ಬೈಬಲಲ್ಲಿ ಇಬ್ರಿಯರಿಗೆ 12ನೇ ಅಧ್ಯಾಯ 25ನೇ ವಾಕ್ಯ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಹಿಂದಿನ ಇಸ್ರೇಲ್ ಎಂಬ ಜನಾಂಗ ಕೂಡ ಅದೇ ಆಯಿತು. ಮೋಶೆ ಅಂದರೆ ನೀರಿನಿಂದ ಎತ್ತಲ್ಪಟ್ಟವನು ಅಂತ ಅದರ ಅರ್ಥ. 40 ವರ್ಷ ಇಸ್ರೇಲರಂದರೆ ದೇವರಿಂದ ಆಯ್ಕೆಯಾದರು ತಿಳಿಸಿದಾಗ ಅವರು ಮಾತನ್ನು ಕೇಳದಿದ್ದಾಗ ಬಹಳ ಶಿಕ್ಷೆ ಅನುಭವಿಸಬೇಕಾಯಿತು. ಇವತ್ತು ಕೂಡ ಅದುವೇ ನಡೀತಾ ಇದೆ. ದೇವರ ವಾಕ್ಯವನ್ನು ತಿಳಿಸ್ತಾ ಇದ್ದೀನಿ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲೇ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಇವತ್ತಿನ ಸಂದೇಶವನ್ನು ನನ್ನ ಸಹೋದರಿಯನ್ನು ನೀವು ತಿಳಿಸಲು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಇದರಲ್ಲಿ ಯಾರಾದರೂ ಕೇಳದವರು, ತಪ್ಪಿ ಹೋದವರಿದ್ದರೆ, ಗೊತ್ತಿಲ್ಲದೆ ತಪ್ಪಿ ಹೋದವರಿದ್ದರೆ ಅವರನ್ನು ಕ್ಷಮಿಸಿರಿ, ಆಶೀರ್ವದಿಸಿರಿ. ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ರಕ್ಷಣೆ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೆನ್. ಇದನ್ನು ಕೇಳಿದಂಥ ನನ್ನ ಸಹೋದರಿಯರೇ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. 3ನೇ ಆಜ್ಞೆ ಮುಕ್ತಾಯವಾಯಿತು. ನಾಳೆ 4ನೇ ಆಜ್ಞೆಯಾಗಿದೆ. ಪ್ರಾರ್ಥಿಸಿರಿ. ದೇವರು ಆಶೀರ್ವದಿಸಲಿ.